ನಮಸ್ತೆ. ಯಾರು ನೀನು? ನಿನ್ನ ಪರಿಚಯ ಹೇಳ್ಕೊಡವಯ್ಯ. ಪೂರ್ಣರಾಮ. ನಾನು ಪುಟ್ಟ ಚುಕ್ಕಿ. ವಾಕ್ಯ ಮುಗಿದಾಗ ನನ್ನ ಬಳಿ ನೀವು ಪೂರ್ತಿಯಾಗಿ ನಿಲ್ಲಬೇಕು. ಉದಾಹರಣೆಗೆ, ಇದು ನನ್ನ ಶಾಲೆ, ಅವರು ನಮ್ಮ ಗುರುಗಳು, ಹೀಗೆ ಮುಂತಾದ ವಾಕ್ಯಗಳನ್ನು ಹೇಳುವಾಗ ನನ್ನನ್ನು ಬಳಸುತ್ತಾರೆ. ನಮಸ್ತೆ. ಯಾರು ನೀನು? ನಿನ್ನ ಪರಿಚಯ ಹೇಳ್ಕೊಡವಯ್ಯ. ನಮಸ್ತೆ. ನಾನು ಅಲ್ಪವಿರಾಮ. ನಾನು ಕೊಂಚ ಬಾಗಿದ ಗೆರೆ. ವಸ್ತುಗಳ ಹೆಸರುಗಳ ಪಟ್ಟಿ ಮಾಡುವಾಗ ನನ್ನ ಬಳಿ ಸ್ವಲ್ಪವೇ ನಿಲ್ಲಬೇಕು. ಉದಾಹರಣೆಗೆ, ರವಿ, ರಾಮು, ಹರಿ ಶಾಲೆಗೆ ಬಂದರು. ನನ್ನ ಬಳಿ ಹಸಿರು, ಬಿಳಿ, ಕೆಂಪು, ಗುಲಾಬಿ ಬಣ್ಣದ ಬಳೆಗಳಿವೆ. ಹೀಗೆ ಮುಂತಾದ ವಸ್ತುಗಳ ಪಟ್ಟಿ ಮಾಡುವಾಗ ನನ್ನನ್ನು ಉಪಯೋಗಿಸುತ್ತಾರೆ. ಧನ್ಯವಾದಗಳು. ನಮಸ್ತೆ. ಯಾರು ನೀನು? ನಿನ್ನ ಪರಿಚಯ ಹೇಳ್ಕೊಡವಯ್ಯ. ನಮಸ್ತೆ. ನಾನು ಭಾವಸೂಚಕ ಚಿಹ್ನೆ. ನಾನು ಉದ್ದನೆಯ ಗೆರೆ, ಕೆಳಗೆ ಒಂದು ಚುಕ್ಕಿ. ಆಶ್ಚರ್ಯ, ಕೋಪ, ಹೆದರಿಕೆ ಆದಾಗ ನನ್ನನ್ನು ಬಳಸಬೇಕು. ಉದಾಹರಣೆಗೆ, ಅಬ್ಬಾ ಎಷ್ಟು ದೊಡ್ಡಾನೆ, ಆಹಾ ಈ ತಂಗಾಳಿ ಎಂತಹ ಅದ್ಭುತವಾಗಿದೆ, ಹೀಗೆ ಮುಂತಾದ ಭಾವನೆಗಳನ್ನು ಹೇಳುವಾಗ ನನ್ನನ್ನು ಬೆಳೆಸುತ್ತಾರೆ. ಧನ್ಯವಾದ. ನಮಸ್ತೆ. ಯಾರು ನೀನು? ನಿನ್ನ ಪರಿಚಯ ಹೇಳ್ಕೊಡವಯ್ಯ. ನಮಸ್ತೆ. ನಾನು ಪ್ರಶ್ನಾರ್ಥಕ ಚಿಹ್ನೆ. ನಾನು ಕೊಕ್ಕೆ ಅಂತಿರುವ ರೂಪ. ಯಾರನ್ನಾದರೂ ಪ್ರಶ್ನೆ ಕೇಳುವಾಗ ನನ್ನನ್ನು ಬಳಸಬೇಕು. ಉದಾಹರಣೆ